ಅಮೃತೇನಾಯುಷ್ಮಂತಸ್ತೆ ತೇನ ತ್ವಾಯುಷಾಯುಷ್ಮಂತಂ ಕರೋಮಿ ಪೂರ್ಣ ದೈವಾನುಗ್ರಹಂ ಪ್ರಾಪ್ತಿರಸ್ತು ಮನೋವಾಂಛಿತ ಫಲ ಸಿದ್ಧಿರಸ್ತು. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಶಿವರಾತ್ರಿಯ ಪ್ರಯುಕ್ತ ಒಂದು ಮುಳಬಾಲ್ ತಾಲೂಕು ವೀರಭದ್ರ ನಗರದಲ್ಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಮತ್ತು ವೀರಭದ್ರ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಎಲ್ಲರೂ ಬಂದು ವಿಶೇಷವಾಗಿ ಪೂಜೆ ಇತ್ತು. ಪೂಜೆಯಲ್ಲಿ ತೃಪ್ತಿ ಆಗಕರ ಅಂತ ಒಂದು ದೇವಸ್ಥಾನ. ಯಾಕಂದರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಇಂಥ ದೇವಸ್ಥಾನ ಇದೆ ಅಂತ ನಮಗೆ ಇವಾಗ ಗೊತ್ತಾಗಿದ್ದು. ಯಾಕಂದರೆ ದೊಡ್ಡ ಬೆಟ್ಟದಲ್ಲಿ ಗುಹೆಯಲ್ಲಿ ಒಂದು ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ನೋಡಿದ್ರೆ ಒಳಗಡೆ ಹೋದರೆ ಎಷ್ಟು ಅದ್ಭುತ ಆಗಿದೆ, ಎಷ್ಟು ನೋಡಿದಾಗೆ ಕಣ್ಣುಗಳಿದೆ, ಅಷ್ಟು ಮನಸ್ಸು ಫ್ರೀ ಆಗುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಸ್ವಾಮಿಯಾದ ಆರಾಧ್ಯ ಸ್ವಾಮಿ ಕೂಡ ಪೂಜೆ ಮಾಡಿ ಇಲ್ಲಿನ ಹಿಸ್ಟ್ರಿ ಸಾವಿರಾರು ವರ್ಷಗಳಿಂದ ಈ ದೇವರು ಇಲ್ಲಿರೋದು ಅಂತ ಒಂದು ಹಿಸ್ಟ್ರಿ ಎಲ್ಲಿ ಯಾವ ಥರ ಇದಾಯಿತು, ಈ ದೇವಸ್ಥಾನ ಹೆಂಗಿದಾಯಿತು, ಯಾವಾಗ ಕಟ್ಟಿದ್ರು, ಯಾವ ಬೆಟ್ಟದಲ್ಲಿ ಗೃಹದಲ್ಲಿ ಯಾರು ಇಲ್ಲಿ ನೆಲೆಸಿದ್ರು, ಯಾವ ದೇವರಿಂದ ಇಲ್ಲಿ ಇದಾಯಿತು ಅಂತ ಕೂಡ ನಮಗೆ ಸ್ವಾಮಿಯವರು ವಿವರವಾಗಿ ತಿಳಿಸಿದರು. ಎಲ್ಲರೂ ಬಂದು ಈ ದೇವರು ಮಹಿಮೆ ಜಾಸ್ತಿ ಇರುತ್ತೆ. ಏಕೆಂದರೆ ಇಲ್ಲೊಂದು ಕೋರಿಕೆ ಇಟ್ಕೊಂಡ್ರೆ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ ಅಂದರು. ಇವತ್ತು ನಮ್ಮ ಗ್ರಾಮಸ್ಥರೆಲ್ಲರೂ ಕರೆಸಿ ಒಂದು ಈ ಪೂಜೆ ಕಾರ್ಯಕ್ರಮಕ್ಕೆ ಕರೆಸಿ ಒಂದು ಪೂಜೆ ಒಂದು ಅಭಿಷೇಕ ಮಾಡಿದ ಒಂದು ಟೈಮಲ್ಲಿ ಬಂದು ಪೂಜೆ ಮಾಡಿ ನಮಗೆ ನಿಜವಾಗ್ಲೂ ದೇವರು ಎಲ್ರಿಗೂ ನಮ್ಮ ತಾಲೂಕು ಅಂತ ಎಲ್ರಿಗೂ ಚೆನ್ನಾಗಿರಬೇಕು, ಒಳ್ಳೆ ಮಳೆ ಆಗಬೇಕು, ಒಳ್ಳೆ ಬೆಳೆ ಆಗಬೇಕು, ಎಲ್ಲ ರೈತರು ಚೆನ್ನಾಗಿರ್ಬೇಕಂತೇಳಿ ನಾವೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡಿದ್ದು. ಇದೇ ರೀತಿ ಎಲ್ಲರೂ ಒಂದು ಈ ದೇವರ ಹತ್ರ ಪ್ರತಿ ಸೋಮವಾರನೂ ಬೆಳಗ್ಗೆನೂ ಸಾಯಂಕಾಲ ಅಭಿಷೇಕ ಪೂಜೆ ಇರುತ್ತೆ. ಮತ್ತು ವಿಶೇಷವಾಗಿ ನವರಾತ್ರಿಯಲ್ಲಿ 9 ದಿನವೂ ಸಹ ಪೂಜೆ ಇರುತ್ತಂತೆ. ಇಲ್ಲಿ ಒಂದು ದೇವರ ನಮಗೊಂದು ಆಶೀರ್ವಾದ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಊರಿನ ಗ್ರಾಮಸ್ಥರು ನಮ್ಮ ಪ್ರಸಾದನವರು ಮತ್ತು ಬದ್ರಿ ಹರೀಶ್ ಅವರು, ಶಂಕರ ಅವರು, ನಾರಾಯಣ ಸ್ವಾಮಿ ಎಲ್ಲರೂ ಒಂದು ಅದೇ ರೀತಿ ನಮ್ಮ ಸಹೋದರಂತ SM2 ಮಂಡಿ ಮಾಲೀಕರಾದ ಮಂಜುನಾಥ್ ಶೆಟ್ಟಿ ಅವರು, MNS ನಾರಾಯಣ ಸ್ವಾಮಿ ಅವರು ಮತ್ತು ಎಲ್ಲರೂ ಬಂದು ಇವತ್ತು ಈ ಪೂಜೆಗೆ ರಾತ್ರಿ ಕೂಡ ವಿಶೇಷವಾಗಿ ಪಲ್ಲಕ್ಕಿ ಇತ್ತಂತೆ. ಆ ಪಲ್ಲಕ್ಕಿ ಕೂಡ ವಿಶೇಷವಾಗಿ ಮೆರವಣಿಗೆ ಆಗೋದು ಒಳ್ಳೆಯ ಒಂದು ಸಾಂಪ್ರದಾಯಿಕವಾದ ಒಂದು ಪೂಜೆ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಗ್ರಾಮಸ್ಥರು ನಮ್ಮ ತಾಲೂಕಿನ ಎಲ್ಲರೂ ದೊಡ್ಡ ಬೆಟ್ಟದಲ್ಲಿ ಗೃಹದಲ್ಲಿರೋದು ವೀರಭದ್ರ ಸ್ವಾಮಿ ಒಂದು ದೇವರ ಒಳಗಡೆ ಹೋದರೆ ಅಷ್ಟು ಆಶೀರ್ವಾದ ಇರುತ್ತೆ, ಅಷ್ಟು ನಮಗೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ. ಆ ಥರ ಇದೆ ದೇವರು. ಎಲ್ಲರೂ ಒಂದು ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗಿ ಎಲ್ಲರೂ ಆರೋಗ್ಯ ಇರಬೇಕು, ಎಲ್ಲ ಮಕ್ಕಳಿಗೂ ಎಜುಕೇಷನ್ ಕೂಡ ಚೆನ್ನಾಗಿ ಆಗಬೇಕು ಅಂತೇಳಿ ಆ ದೇವರ ಆಶೀರ್ವಾದ ಮಾಡ್ಕೊಂಡು ಬರಬೇಕು ಅಂತೇಳಿ ನಾನು ಕರೆಸಿ ಒಂದು ಪೂಜೆ ಮಾಡಿಸಿ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸ್ತಾ ಎಲ್ರಿಗೂ ಜೈ ಹಿಂದ್, ಜೈ ಕರ್ನಾಟಕ.